Hello friends, I am Vinayak and I welcome you all to my YouTube channel. So ನಾವು ಈ ಹಿಂದಿನ ವಿಡಿಯೋದಲ್ಲಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂದರೆ ಸಸ್ಯಗಳಲ್ಲಿ ಪೋಷಣೆ ಎಂಬ ಪಾಠವನ್ನು ಡಿಸ್ಕಸ್ ಮಾಡ್ತಿದ್ದೀವಿ ಹೌದಾ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಮೋಡ್ಸ್ ಆಫ್ ನ್ಯೂಟ್ರಿಷನ್ ಈ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಆಲ್ರೆಡಿ ನಾವು ಮೊದಲನೆಯ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಆಟೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಇದನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಈ ವಿಡಿಯೋದಲ್ಲಿ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಪರಪೋಷಕ ಪೋಷಣೆ ಈ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋಣ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ನ ಸ್ಟಾರ್ಟ್ ಮಾಡೋಣ. ಸೊ ಆಲ್ರೆಡಿ ಈ ಫೋಟೋಸಿಂಥಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಹೌದಾ. ಸ್ಟೆಪ್ಸ್ ಆಫ್ ಫೋಟೋಸಿಂಥಸಿಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ನಾನಾ ಥರನಾದ ವರ್ಣಕಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಆಲ್ಗೆ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಹೌದಾ. ಆಮೇಲೆ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಬಗ್ಗೆನೂ ಸಹ ಡಿಸ್ಕಸ್ ಮಾಡಿದ್ದೀವಿ. ಲೆಗ್ಯುಮಿನಸ್ ಪ್ಲಾಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಹೌದಾ. ಈಗ ಅದರ್ ಮೋಡ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಹೌದಾ. ನೋಡ್ರಿ, ಇಲ್ಲಿ ಈ ಹೆಟರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಂದ್ರೆ ಪರಪೋಷಕ ವಿಧಾನ ಅಂಥೇಳಿ, ಪರಪೋಷಕ ಪೋಷಣಾ ವಿಧಾನ ಅಂಥೇಳಿ ಅಂದ್ರೆ ಈ ಹೆಸರೇ ಸೂಚಿಸುವಂತೆ ಒಂದು ಜೀವಿಯು ಮತ್ತೊಂದು ಜೀವಿಯು ತಯಾರಿಸಿದಂತಹ ಆಹಾರದ ಮೇಲೆ ಅವಲಂಬಿತವಾಗಿರುವುದಕ್ಕೆ ನಾವು ಪರಪೋಷಿತ ಪೋಷಣ ಅಂತ ಕರಿತೀವಿ ಹೌದಾ. ಆಮೇಲೆ ಈ ವಿಧಾನವನ್ನು ಪಾಲಿಸುವಂತಹ ಜೀವಿಗಳಿಗೆ ನಾವು ಪರಪೋಷಕಗಳು ಅಂತ ಕರಿತೀವಿ ಹೌದಾ. ಹಾಗಾದರೆ ನಮ್ಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಈ ಹಸಿರು ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಾವೆ. ಯಾಕಪ್ಪ ಅಂತಂದ್ರೆ ಅವುಗಳಲ್ಲಿ ಹಸಿರು ವರ್ಣಕ ಇದೆ, ಯಾವುದು ಕ್ಲೋರೋಫಿಲ್ ಅನ್ನುವಂತಹ ಗ್ರೀನ್ ಪಿಗ್ಮೆಂಟ್ ಇದೆ. ಇದು ಸೂರ್ಯನ ಬೆಳಕನ್ನು ಹೀರಿಕೊಳ್ಳೋಕ್ಕೆ ಸಹಾಯ ಮಾಡ್ತದೆ ಮತ್ತು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯುವಂತೆ ಮಾಡ್ತದೆ ಹೌದಾ. ಆದರೆ ಕೆಲವೊಂದಿಷ್ಟು ಸಸ್ಯಗಳಿದಾವೆ ಹೌದಾ, ಅವುಗಳಲ್ಲಿ ಈ ಹಸಿರು ವರ್ಣಕ ಅನ್ನೋದು ಇರೋದಿಲ್ಲ, ಗ್ರೀನ್ ಪಿಗ್ಮೆಂಟ್ ಕ್ಲೋರೋಫಿಲ್ ಅನ್ನೋದು ಇರುವುದಿಲ್ಲ. ಹಾಗಾಗಿ ಅವು ಫೋಟೋಸಿಂಥಸಿಸನ್ನು ಮಾಡಲಿಕ್ಕೆ ಬರೋದಿಲ್ಲ. ಸೊ ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ಬೇರೆ ಸಸ್ಯಗಳ ಮೇಲೆ ಅವಲಂಬನೆ ಆಗ್ತಾವೆ, ಅಂದರೆ ಬೇರೆ ಸಸ್ಯಗಳು ತಯಾರಿಸಿದಂತಹ ಆಹಾರದ ಮೇಲೆ ಅವಲಂಬನೆ ಆಗ್ತಾವೆ. ಸೊ ಅವುಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಪರಪೋಷಕಗಳು ಅಂತ ಕರಿತೀವಿ. ಮತ್ತು ಆ ವಿಧಾನಕ್ಕೆ ನಾವು ಪರಪೋಷಿತ ಪೋಷಣ ಅಂತ ಕರಿತೀವಿ ಹೌದಾ. ಸೊ ಈಗ ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನನ್ನು ಯೂಸ್ ಮಾಡಿಕೊಳ್ಳುವಂತಹ ಪ್ಲಾಂಟ್ಗಳ ಬಗ್ಗೆ ಸಸ್ಯಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಈಗ ಮೊದಲನೇದು ಯಾವ್ದು ಬರ್ತೈತಪ್ಪ ಅಂತಂದ್ರೆ ಕಸ್ಕುಟ ಅನ್ನುವಂಥ ಪ್ಲಾಂಟ್ ಬರ್ತದೆ. ಇದಕ್ಕೆ ನಾವು ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕರಿತೀವಿ ಹೌದಾ. ಈಗ ನೀವು ಪ್ಯಾರಾಸೈಟಿಕ್ ಇನ್ಸೆಕ್ಟ್ಸ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಪ್ಯಾರಾಸೈಟಿಕ್ ಕೀಟಗಳ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಯಾವುದಾವುದು ತಿಗಣೆ, ಸೊಳ್ಳೆ, ಹೇನು ಮತ್ತು ಜಿಗಣೆ ಎನ್ನುವಂತಹ ಪ್ಯಾರಾಸೈಟಿಕ್ ಇನ್ಸೆಕ್ಟ್ ಬಗ್ಗೆ ನಿಮಗೆ ಗೊತ್ತಿರ್ತದೆ. ಇವೇನು ಮಾಡ್ತಾವೆ, ಬೇರೆ ಪ್ರಾಣಿಗಳ ರಕ್ತವನ್ನು ಹೀರುವ ಮುಖಾಂತರ ತಮ್ಮ ನ್ಯೂಟ್ರಿಷನನ್ನು ಪಡೆದುಕೊಳ್ತಾವೆ ಹೌದಾ. ಅದೇ ರೀತಿ ಈ ಕಸ್ಕುಟ ಅನ್ನುವಂತಹ ಪ್ಲಾಂಟ್ ಸಹ ಏನು ಮಾಡ್ತೈತಪ್ಪ ಅಂತಂದ್ರೆ ಬೇರೆ ಸಸ್ಯದಿಂದ ತನ್ನ ಆಹಾರವನ್ನು ಪಡೆದುಕೊಳ್ತದೆ. ಸೊ ಅದಕ್ಕೆ ನಾವು ಇದಕ್ಕೆ ಕಸ್ಕುಟ ಪ್ಲಾಂಟ್ಗೆ ನಾವು ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕರಿತೀವಿ ಹೌದಾ. ದ ಪ್ಲಾಂಟ್ ಆನ್ ವಿಚ್ ಕಸ್ಕುಟ ಕ್ಲೈಮ್ಸ್ ಇಸ್ ಕಾಲ್ಡ್ ದಿ ಹೋಸ್ಟ್ ಅಂತ ಕರಿತಾರೆ. ಅಂದ್ರೆ ಇಲ್ಲಿ ಒಂದು ಡಯಾಗ್ರಾಮ್ ತೋರಿಸ್ತೇನೆ ನೋಡ್ರಿ ಇಲ್ಲಿ. ಇದಕ್ಕೆ ನಾವು ಇದೇನು ಹಳದಿ ತಂತಿ ಆಕಾರದ ಗಿಡ ಇದೆ ನೋಡಿ, ಇದ್ರ ಮೇಲೆ ಬಳ್ಳಿ ಟೈಪ, ಇದಕ್ಕೆ ನಾವು ಕಸ್ಕುಟ ಗಿಡ ಅಂತ ಹೇಳ್ತೀವಿ. ಸೊ ಈ ಕಸ್ಕುಟ ಗಿಡ ಯಾವ ಗಿಡದ ಮೇಲೆ ಏರಿದೆ ಅಥವಾ ಯಾವ ಗಿಡದಿಂದ ತನ್ನ ಆಹಾರವನ್ನು ಪಡೆದುಕೊಳ್ತದೆ ನೋಡ್ರಿ, ಅದಕ್ಕೆ ನಾವು ಆತಿಥೇಯ ಸಸ್ಯ ಅಥವಾ ಹೋಸ್ಟ್ ಪ್ಲಾಂಟ್ ಅಂತ ಕರಿತೀವಿ ಹೌದಾ. ಇಲ್ಲಿ ನೋಡ್ರಿ, ಈ ಸೈಡ್ ಇಲ್ಲಿ ಮೇನ್ ಗಿಡ ಇದೆ ನೋಡ್ರಿ, ಈ ಥರ, ಇದಕ್ಕೆ ನಾವು ಹೋಸ್ಟ್ ಪ್ಲಾಂಟ್ ಅಥವಾ ಆತಿಥೇಯ ಸಸ್ಯ ಅಂತ ಕರಿತೀವಿ. ಆಮೇಲೆ ಈ ಆತಿಥೇಯ ಸಸ್ಯದ ಮೇಲೆ ಅವಲಂಬನೆಯಾಗಿರುವ ಈ ಕಸ್ಕುಟ ಗಿಡಕ್ಕೆ ನಾವು ಪರಾವಲಂಬಿ ಅಂತ ಕರಿತೀವಿ, ಪ್ಯಾರಾಸೈಟಿಕ್ ಪ್ಲಾಂಟ್ ಅಂತ ಕರಿತೀವಿ ಹೌದಾ. ಸೊ ಅದನ್ನೇ ಹೇಳಿದ್ದಾರೆ ಇಲ್ಲಿ ಫಸ್ಟಲ್ಲಿ, ದ ಪ್ಲಾಂಟ್ ಆನ್ ವಿಚ್ ಕಸ್ಕುಟ ಕ್ಲೈಮ್ಸ್ ಈಸ್ ಕಾಲ್ಡ್ ದಿ ಹೋಸ್ಟ್ ಹೌದಾ, ಆತಿಥೇಯ ಸಸ್ಯ ಅಂತ ಕರಿತೀವಿ. ಸಿನ್ಸ್ ಇಟ್ ಡಿಪ್ರೈವ್ಸ್ ದಿ ಹೋಸ್ಟ್ ವ್ಯಾಲ್ಯೂಯಬಲ್ ನ್ಯೂಟ್ರಿಯೆಂಟ್ಸ್ ಕಸ್ಕುಟ ಇಸ್ ಕಾಲ್ಡ್ ಅ ಪ್ಯಾರಾಸೈಟ್ ಹೌದಾ. ಅಂದ್ರೆ ರೆಡಿ ಫುಡ್ಡನ್ನು ಅದು ಪಡೆದುಕೊಳ್ತದೆ ಯಾವುದರಿಂದ, ಆತಿಥೇಯ ಸಸ್ಯದಿಂದ. ಸೊ ಅದಕ್ಕಾಗಿ ಇದಕ್ಕೆ ನಾವು
ಈ ಕಸ್ಕುಟ ಪ್ಲಾಂಟಿಗೆ ನಾವು ಪ್ಯಾರಾಸೈಟ್ ಅಂತ ಕರಿತೀವಿ. ಹೌದಾ? ಈ ನೆಕ್ಸ್ಟ್ ಪ್ಯಾರಾಸೈಟಿಕ್ ಪ್ಲಾಂಟ್ ಯಾವುದಪ್ಪ ಅಂತಂದ್ರೆ, ಪ್ಯಾರಾಸೈಟಿಕ್ ಅಲ್ಲ, ಹೆಟ್ರೋಟ್ರೋಪಿಕ್ ಪ್ಲಾಂಟ್ ಯಾವುದಪ್ಪ ಅಂತಂದ್ರೆ ಪಿಟ್ಚರ್ ಪ್ಲಾಂಟ್ ಅಂತೇಳಿ, ಅಂದರೆ ಹೂಜಿ ಗಿಡ ಅಂಥೇಳಿ. ಹೌದಾ? ಮೊದಲಿಗೆ ಇದರ ಡೈಗ್ರಾಮನ್ನು ನೋಡ್ಬಿಡೋಣ ನಾವು, ಪಿಕ್ಚರನ್ನು. ಇದಕ್ಕೆ ನಾವು ಹೂಜಿ ಗಿಡ ಅಥವಾ ಪಿಕ್ಚರ್ ಪ್ಲಾಂಟ್ ಅಂತ ಹೇಳ್ತೀವಿ. ಇದರ ಮೇಲ್ಮೈ ಗುಣಗಳನ್ನು ನೋಡ್ಬಿಡೋಣ. ಇದರದ್ದು ಹೇಗೆ ಮಾಡಿಫೈ ಆಗಿದೆ ಅಂತ ನೋಡೋಣ. ಆಮೇಲೆ ಈ ಗಿಡಕ್ಕೆ ನಾವು ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂತ ಕರಿತೀವಿ, ಕೀಟಾಹಾರಿ ಸಸ್ಯ. ಯಾಕಂತ ನೋಡೋಣ. ಈಗ ನೋಡ್ರಿ, ಇಲ್ಲಿ ಇದು ಹೂಜಿ ಟೈಪ್ ಏನು ಮಾಡಿಫೈ ಆಗಿತ್ತು ನೋಡ್ರಿ, ಇದು ಮಾಡಿಫೈಡ್ ಲೀಫ್ ಇದು. ಹೌದಾ? ಆಮೇಲೆ ಈ ಲೀಫಿನ ತುದಿ, ಎಲೆಯ ತುದಿ ಏನಾಗಿತ್ತಪ್ಪ ಅಂತಂದ್ರೆ ಈ ಏನು ಹೂಜಿ ಥರ ಪಾರ್ಟ್ ಇದೆ ನೋಡ್ರಿ, ಇದನ್ನು ಮುಚ್ಚಲಿಕ್ಕೆ ಮತ್ತು ತೆಗಿಲಿಕ್ಕೆ ಮಾಡಿಫೈ ಆಗಿದೆ ಇದರ ಎಲೆಯ ತುದಿ. ಹೌದಾ? ಆಮೇಲೆ ಈ ಹೂಜಿಯ ಒಳಗೆ ಸಣ್ಣ 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 ಏನದವಪ್ಪ ಅಂತಂದ್ರೆ ಕೂದಲುಗಳು ಅದಾವೆ. ಹೌದಾ? ಯಾವಾಗ ಒಂದು ಕೀಟ ಇದರ ಮೇಲೆ ಬಂದು ಕುತ್ಕೊಳ್ತದ ನೋಡ್ರಿ, ಆವಾಗ ಈ ಕೀಟ ಏನು ಮಾಡ್ತದೆ, ಫಸ್ಟು ಈ ಕೂದಲ ಎಳೆಗಳಲ್ಲಿ ಸಿಕ್ಕಿ ಹಾಕೊಳ್ತದೆ. ಹೌದಾ? ಆಮೇಲೆ ಈ ಲಿಡ್ ಇದೆ ನೋಡ್ರಿ, ಮುಚ್ಚಳ, ಇದು ಮುಚ್ಕೊಂಡು ಬಿಡ್ತದೆ. ಆಮೇಲೆ ಈ ಹೂಜಿಯ ಗಿಡ ಒಳಗೆ ಏನೈತಪ್ಪ ಅಂತಂದ್ರೆ ಡೈಜೆಸ್ಟಿವ್ ಜ್ಯೂಸಸ್ ಅದಾವೆ, ಅಂದರೆ ಜೀರ್ಣ ರಸಗಳನ್ನ ಅದು ಸ್ರವಿಸ್ತದೆ. ಹಾಗೆ ಸ್ರವಿಸೋದ ಮುಖಾಂತರ ಕೀಟಗಳನ್ನು ಇದು ಜೀರ್ಣ ಮಾಡ್ಕೊಳ್ತದೆ, ಆಮೇಲೆ ನ್ಯೂಟ್ರಿಷನನ್ನು ಪಡೆದುಕೊಳ್ತದೆ. ಹೌದಾ? ಬಟ್ ನಮಗೆ ಇಲ್ಲೊಂದು ಡೌಟ್ ಬರ್ತದೆ, ಏನಪ್ಪ ಅಂತಂದ್ರೆ ಈ ಸೈಡ್ ನೋಡ್ಬೋದು ನೀವು, ಈ ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂದರೆ ಹೂಜಿ ಗಿಡ ಸಹ ಹಸಿರು ಬಣ್ಣವನ್ನು ಹೊಂದಿದೆ. ಹೌದಾ? ಹಸಿರು ಬಣ್ಣವನ್ನು ಹೊಂದಿದ್ರೆ ಇದರಲ್ಲಿ ಫೋಟೋಸಿಂಥಸಿಸ್ ಆಗ್ತದನ ಇಲ್ಲೋ, ಆದರೂ ಇಲ್ಲಿ ಇದು ಕೀಟಗಳನ್ನ ಎದಕ್ಕೆ ಹಿಡಿತದ ಅಂತನೂ ಡೌಟ್ ಬರ್ತದೆ. ಹೌದಾ? ಸೊ ಇದು ಹಸಿರದಪ್ಪ ಅಂತಂದ್ರೆ ಇದರಲ್ಲಿ ಕನ್ಫರ್ಮ್ ಆಗಿ ಫೋಟೋಸಿಂಥಸಿಸ್ ಅನ್ನುವಂತಹ ಪ್ರಕ್ರಿಯೆ ಆಗೇ ಆಗ್ತದೆ. ಬಟ್ ಕೀಟಗಳನ್ನ ಇದು ಯಾಕೆ ಹಿಡಿತದ ಅಂತಂತಂದ್ರೆ ಇದು ಬೆಳೆಯುವಂಥ ಜಾಗವನ್ನು ನಾವು ಗಮನಿಸಬೇಕಾಗ್ತದೆ. ಅಂದ್ರೆ ಇದು ಯಾವ ಥರನಾದಂಥ ಮಣ್ಣಿನಲ್ಲಿ ಬೆಳೀತದಪ್ಪ ಅಂತಂದ್ರೆ ಅಲ್ಲಿ ನೈಟ್ರೋಜನ್ ಅನ್ನುವಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಹೌದಾ? ಹಾಗಾಗಿ ಇದು ಕೀಟಗಳನ್ನು ಹಿಡಿಯುವ ಮುಖಾಂತರ ತನ್ನ ನೈಟ್ರೋಜನ್ ಕೊರತೆಯನ್ನು ನೀಗಿಸಿಕೊಳ್ತದೆ. ಸೊ ಹಾಗಾಗಿ ಈ ಹೂಜಿ ಗಿಡ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆಯನ್ನು ಮಾಡಿದರೂ ಸಹ ಕೀಟಗಳ ಮೇಲೆ ಇದು ಡಿಪೆಂಡ್ ಆಗಬೇಕಾಗ್ತದೆ. ಹೌದಾ? ಸೊ ಈ ಕೀಟಾಹಾರಿ ಸಸ್ಯ ಬಗ್ಗೆ ಒಂದು ಸ್ವಲ್ಪ ನೋಡ್ಬಿಡೋಣ. ಇನ್ಸೆಕ್ಟಿವೋರಸ್ ಪ್ಲಾಂಟ್ ಅಂತ ಕರೀತಾರೆ ಹೂಜಿ ಗಿಡಕ್ಕೆ. ದಿ ಪಿಕ್ಚರ್ ಲೈಕ್ ಆರ್ ಜಗ್ ಲೈಕ್ ಸ್ಟ್ರಕ್ಚರ್ ಈಸ್ ಮಾಡಿಫೈಡ್ ಪಾರ್ಟ್ ಆಫ್ ಲೀಫ್. ಹೌದಾ? ಇದೊಂದು ಕ್ವಶನ್ ಬರ್ಬೋದು, ಹೂಜಿ ಗಿಡ ಎದರ ಮಾಡಿಫಿಕೇಷನ್ ಅಂಥೇಳಿ. ಇದು ಲೀಫ್ ಮಾಡಿಫಿಕೇಷನ್ ಇದು. ಓಕೆ. ದ ಅಪೆಕ್ಸ್ ಆಫ್ ದ ಲೀಫ್ ಫಾರ್ಮ್ಸ್ ಅ ಲಿಡ್ ವಿಚ್ ಕ್ಯಾನ್ ಓಪನ್ ಆ್ಯಂಡ್ ಕ್ಲೋಸ್ ದಿ ಮೌತ್ ಆಫ್ ದಿ ಪಿಕ್ಚರ್. ಹೌದಾ? ಅದರ ತುದಿ ಏನಿದೆ ಮುಚ್ಚಳ ಥರ ಮಾಡಿಫೈ ಆಗಿದೆ. ಇನ್ಸೈಡ್ ದಿ ಪಿಕ್ಚರ್ ದೇರ್ ಆರ್ ಹೇರ್ ವಿಚ್ ಆರ್ ಡೈರೆಕ್ಟೆಡ್ ಡೌನ್ವರ್ಡ್ಸ್. ಅದರಲ್ಲಿ ಕೂದಲು ಎಳೆಗಳಿದಾವೆ. ಆಮೇಲೆ ಆದ ಕೂದಲು ಎಳೆ ಮುಖಾಂತರ ಅದು ಕೀಟಗಳಲ್ಲಿ ಸಿಕ್ಕಿ ಹಾಕೊಳ್ತವೆ. ಓಕೆ. ವೆನ್ ಆನ್ ಇನ್ಸೆಕ್ಟ್ ಲ್ಯಾಂಡ್ಸ್ ಇನ್ ದ ಪಿಕ್ಚರ್ ದ ಲಿಡ್ ಕ್ಲೋಸಸ್ ಆ್ಯಂಡ್ ದಿ ಟ್ರ್ಯಾಪ್ಡ್ ಇನ್ಸೆಕ್ಟ್ ಗೆಟ್ಸ್ ಎಂಟ್ಯಾಂಗಲ್ಡ್ ಇನ್ ಟು ದ ಹೇರ್. ಕೂದಲು ಎಳೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ತವೆ. ದ ಲಿಡ್ ಕ್ಲೋಸಸ್ ಆ್ಯಂಡ್ ದ ಇನ್ಸೆಕ್ಟ್ ಈಸ್ ಟ್ರ್ಯಾಪ್ಡ್. ದ ಇನ್ಸೆಕ್ಟ್ ಈಸ್ ಡೈಜೆಸ್ಟೆಡ್ ಬೈ ದಿ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೀಟೆಡ್ ಇನ್ ದಿ ಪಿಕ್ಚರ್ ಆ್ಯಂಡ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸಾರ್ಬ್ಡ್. ಅಂದ್ರೆ ಜೀರ್ಣ ರಸಗಳನ್ನು ಸ್ರವಿಸುವ ಮುಖಾಂತರ ಅದು ಇನ್ಸೆಕ್ಟನ್ನು ಡೈಜೆಸ್ಟ್ ಮಾಡ್ಕೊಳ್ತದೆ ಅಂತ ಹೇಳಿದ್ದಾರೆ. ಓಕೆ. ಸಚ್ ಇನ್ಸೆಕ್ಟ್ ಈಟಿಂಗ್ ಪ್ಲಾಂಟ್ಸ್ ಆರ್ ಕಾಲ್ಡ್ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್. ಕೀಟಾಹಾರಿ ಸಸ್ಯಗಳು ಅಂತೇಳಿ ಇವಕ್ಕೆ ಕರಿತಾವೆ. ಯಾಕಪ್ಪ ಅಂತಂದ್ರೆ ಕೀಟಗಳನ್ನು ಇವು ಹಿಡಿದು ತಿಂತಾವೆ. ಆಮೇಲೆ ಈ ಥರದ ಸಸ್ಯಗಳಿಗೆ ನಾವು ಕಾರ್ನಿವೋರಸ್ ಪ್ಲಾಂಟ್ಸ್ ಅಂತಲೂ ಕರಿಬೋದು, ಮಾಂಸಾಹಾರಿ ಸಸ್ಯಗಳು ಅಂತಹ ಕರಿಬೋದು. ಓಕೆ. ನೆಕ್ಸ್ಟ್ ಮಾಂಸಾಹಾರಿ ಸಸ್ಯ ಅಥವಾ ಕೀಟಾಹಾರಿ ಸಸ್ಯ ಯಾವುದಪ್ಪ ಅಂತಂದ್ರೆ ಸನ್ ಡ್ಯೂ ಪ್ಲಾಂಟ್ ಅಂತೇಳಿ. ನೋಡ್ರಿ, ಇದನ್ನು ಅಬ್ಸರ್ವ್ ಮಾಡಿರಿ ಫಸ್ಟ್ ಡೈಗ್ರಾಮ್, ಅದು ಪಿಕ್ಚರು. ಇದು ಸನ್ ಡ್ಯೂ ಪ್ಲಾಂಟ್ ಅಂತೇಳಿ. ಇದರ ತುದಿಯಲ್ಲಿ ನೀವು ನೋಡ್ಬೋದು ಈ ಥರ ಒಂದು ದ್ರಾವಣವನ್ನು ಸ್ರವಿಸ್ತದೆ ಇದು. ಹೌದಾ? ಈ ದ್ರಾವಣ ಹೇಗಿರ್ತದಪ್ಪ ಅಂತಂದ್ರೆ ಅಂಟಾಗಿರ್ತದೆ. ಹೌದಾ? ಅಂಟಾಗಿರುವಂತಹ ಈ ಸಸ್ಯದ ಮೇಲೆ ಈ ಥರ ಒಂದು ಕೀಟ ಅಥವಾ ನೊಣ ಬಂದು ಕುತ್ಕೊಂಡಾಗ ಏನಕ್ಕೆಪ್ಪ ಅಂತಂದ್ರೆ ಅದು ಅಂಟಿಕೊಂಡು ಬಿಡ್ತದೆ. ಆ ಕಾಲುಗಳಿಗೆ ಈ ದ್ರಾವಣ ಅಂಟಿಕೊಂಡು ಆ ಹುಳ ಅದನ್ನು ಬಿಡಿಸ್ಕೊಳ್ಳೋಕ್ಕೆ ಬರೋದಿಲ್ಲ. ಹೌದಾ? ಸೊ ಹಾಗಾಗಿ
ನೆಕ್ಸ್ಟ್ ಏನು ಮಾಡ್ತದಪ್ಪ ಈ ಗಿಡ ಅಂತಂದ್ರೆ ಈ ಥರ ಸುತ್ತಿ ಹಾಕೊಳ್ಳೋ ಮುಖಾಂತರ ಆ ಕೀಟವನ್ನು ಅಲ್ಲೇ ಬಂದಿ ಮಾಡ್ತದೆ, ಆಮೇಲೆ ಆ ಕೀಟದಿಂದ ನ್ಯೂಟ್ರಿಯೆಂಟ್ಸನ್ನು ಪಡೆದುಕೊಳ್ತದೆ. ಓಕೆ, ಈ ಕಾಮನ್ನಾಗಿ ಈ ಕೀಟಾಹಾರಿ ಸಸ್ಯಗಳು ಹೇಗಿರ್ತಾವಪ್ಪ ಅಂತಂದ್ರೆ ಕೀಟಗಳನ್ನ ಆಕರ್ಷಣೆ ಮಾಡುವಂತಹ ಬಣ್ಣಗಳನ್ನ ಹೊಂದಿರ್ತಾವೆ. ನೋಡ್ರಿ, ಈ ಥರ ಕೀಟವನ್ನು ಆಕರ್ಷಣೆ ಮಾಡುವಂತಹ ಹೂಜಿ ಗಿಡ ಹೇಗಿದೆ ನೋಡ್ರಿ, ಕೀಟವನ್ನು ಆಕರ್ಷಣೆ ಮಾಡುವಂತಹ ಬಣ್ಣವನ್ನು ಹೊಂದಿರ್ತಾವೆ ಇವು. ನೆಕ್ಸ್ಟ್ ಇನ್ಸೆಕ್ಟಿವರಸ್ ಪ್ಲಾಂಟ್, ಕೀಟಾಹಾರಿ ಸಸ್ಯ ಯಾವುದಪ್ಪ ಅಂತಂದ್ರೆ ವೀನಸ್ ಫ್ಲೈ ಟ್ರ್ಯಾಪ್ ಅಂತೇಳಿ. ವೀನಸ್ ಫ್ಲೈ ಟ್ರ್ಯಾಪ್ ಇದರ ಎಲೆಗಳನ್ನು ನೋಡ್ಬೋದು ನೀವು, ಹೌದಾ? ಈ ಥರ ಇವು ಸಹ ಮುಚ್ಚಿಕೊಳ್ಳಕ್ಕೆ ಬರ್ತಾವೆ. ಆಮೇಲೆ ಈ ಎಲೆಯ ತುದಿಗಳು ನೋಡ್ಬೋದು ನೀವು, ಈ ಥರ ಏನು ಕಡ್ಡಿ ಅಂತ ಹೇಳ್ಬೋದು, ಈ ಥರ ಬಂದಿ ಮಾಡಲಿಕ್ಕೆ ಅವಕ್ಕೆ ಅವಕಾಶ ಆಗುವಂತಹ ಲೀಫ್ ಮಾಡಿಫಿಕೇಷನನ್ನು ಹೊಂದಿದೆ. ಯಾವಾಗ ಒಂದು ನೊಣ ಅಥವಾ ಕೀಟ ಈ ಥರ ಈ ಎಲೆ ಮೇಲೆ ಬಂದು ಕುತ್ಕೊಳ್ತದನೋ ಆವಾಗ ಇವು ಈ ಎಲೆಗಳು ಈ ಥರ ಮುಚ್ಚಿಕೊಳ್ತಾವೆ, ಆಮೇಲೆ ಇಲ್ಲಿ ಒಂದು ಕೀಟ ಬಂದಿ ಆಗ್ತದೆ. ಹಾಗಾಗಿ ಅವು ಆ ಕೀಟಗಳಿಂದ ನ್ಯೂಟ್ರಿಯೆಂಟ್ಸನ್ನು ಪಡೆದುಕೊಳ್ಳೋಕ್ಕೆ ಸಹಾಯ ಆಗ್ತದೆ. ಓಕೆ, ಸೊ ಈ ಕೀಟಾಹಾರಿ ಸಸ್ಯಗಳಿಗೆ ಎಕ್ಸಾಂಪಲ್ ಯಾವ್ಯಾವಪ್ಪ ಅಂತಂದ್ರೆ ಫಸ್ಟ್ ಒನ್ನು ಪಿಟ್ಚರ್ ಪ್ಲಾಂಟ್ ಅಂಥೇಳಿ, ಆಮೇಲೆ ಸನ್ ಡ್ಯೂ ಪ್ಲಾಂಟ್ ಅಂಥೇಳಿ, ನೆಕ್ಸ್ಟ್ ಒನ್ನು ವೀನಸ್ ಫ್ಲೈ ಟ್ರ್ಯಾಪ್. ಓಕೆ, ಈಗ ನಾವು ಇನ್ಸೆಕ್ಟಿವರಸ್ ಪ್ಲಾಂಟ್ ಬಗ್ಗೆ ಕಲ್ತೀವಿ, ಕಸ್ಕುಟ ಬಗ್ಗೆ ಕಲ್ತೀವಿ, ಪ್ಯಾರಾಸೈಟಿಕ್ ಪ್ಲಾಂಟ್ ಅದು. ನೆಕ್ಸ್ಟ್ ಈ ಪಿಟ್ಚರ್ ಪ್ಲಾಂಟ್ ಅಂದರೆ ಇನ್ಸೆಕ್ಟಿವರಸ್ ಪ್ಲಾಂಟ್ ಬಗ್ಗೆ ಕಲ್ತೀವಿ. ನೆಕ್ಸ್ಟ್ ಏನೈತಪ್ಪ ಅಂತಂದ್ರೆ ಸ್ಯಾಪ್ರೋಟ್ರೋಪ್ಸ್ ಅಂದರೆ ಕೊಳೆ ತಿನಿಗಳು ಅಂಥೇಳಿ. ಈ ಹೆಸರೇ ಹೇಳುವಾಗೆ ಕೊಳೆ ತಿನಿಗಳು ಅಂದರೆ ಯಾವಪ್ಪ ಅಂತಂದ್ರೆ ಯಾವ ಸಸ್ಯಗಳು ಸತ್ತ ಮತ್ತು ಕೊಳೆಯುತ್ತಿರುವಂತಹ ವಸ್ತುವಿನ ಮೇಲೆ ತಮ್ಮ ಆಹಾರಕ್ಕಾಗಿ ಅವಲಂಬನೆ ಆಗಿದೆ ನೋಡ್ರಿ, ಅವುಗಳಿಗೆ ನಾವು ಕೊಳೆ ತಿನಿಗಳು ಅಂತ ಕರಿತೀವಿ, ಹೌದಾ? ಆಮೇಲೆ ಈ ವಿಧಾನವನ್ನು ಬಳಸಿಕೊಳ್ಳುವಂತಹ ಸಸ್ಯಗಳಿಗೆ ಅಥವಾ ಈ ವಿಧಾನವನ್ನು ಬೆಳೆಸಿಕೊಂಡು ತಮ್ಮ ಆಹಾರವನ್ನು ಪಡೆದುಕೊಳ್ಳುವಂಥ ಸಸ್ಯಗಳಿಗೆ ಕೊಳೆ ತಿನಿಗಳು ಅಂತ ಕರಿತೀವಿ. ಆಮೇಲೆ ಈ ವಿಧಾನಕ್ಕೆ ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಂದರೆ ಕೊಳೆ ತಿನಿ ಪೋಷಣೆ ಅಂತ ಕರಿತೀವಿ. ಓಕೆ, ದ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್ ಇಸ್ ಕಾಲ್ಡ್ ಸ್ಯಾಪ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಂಥೇಳಿ, ಹೌದಾ? ನೆಕ್ಸ್ಟ್ ನೋಡ್ರಿ, such organisms with saprotrophic mode of nutrition are called saprotropes ಅಥವಾ ಕೊಳೆ ತಿನಿಗಳು ಅಂಥೇಳಿ. ಅಂದರೆ ಸತ್ತ ಮತ್ತು ಕೊಳೆಯುತ್ತಿರುವ ವಸ್ತುವಿನಿಂದ ಜೀವಿಗಳು ಪೋಷಕಗಳನ್ನು ಪಡೆದುಕೊಳ್ಳುವ ಈ ಪೋಷಣಾ ವಿಧಾನಕ್ಕೆ ನಾವು ಕೊಳೆ ತಿನಿ ಪೋಷಣೆ ಅಂತ ಕರಿತೀವಿ. ಮತ್ತು ಈ ಕೊಳೆ ತಿನಿ ಪೋಷಣಾ ವಿಧಾನವನ್ನು ಅನುಸರಿಸುವ ಜೀವಿಗಳಿಗೆ ನಾವು ಕೊಳೆ ತಿನಿಗಳು ಅಥವಾ ಸ್ಯಾಪ್ರೋಟ್ರೋಪ್ಸ್ ಅಂತ ಕರಿತೀವಿ. ಹಾಗಾದರೆ ಈ ಸ್ಯಾಪ್ರೋಟ್ರೋಪ್ಸ್ ಯಾವ್ಯಾವ ಅದಾವ ಅಂತ ನೋಡೋದಾದ್ರೆ ಫಸ್ಟ್ ಒನ್ನು ಮಶ್ರೂಮ್, ಅಣಬೆ ಅನ್ನೋದು ಬರ್ತದೆ. ನೀವು ಮಳೆಗಾಲದಲ್ಲಿ ನೋಡಿರ್ಬೋದು, ಇವು ಈ ತಿಪ್ಪೆಯಲ್ಲಿ ಬೆಳೆದಿರ್ಬೋದು ಅಥವಾ ಈ ಥರ ಮರದ ಕೊಂಬೆಯ ಮೇಲೆ ಬೆಳೆದಿರ್ಬೋದು ಅಥವಾ ಕೊಳೆಯುತ್ತಿರುವಂತಹ ಅಥವಾ ಸತ್ತ ಮತ್ತು ಕೊಳೆಯುತ್ತಿರುವಂತಹ ಮರದ ಭಾಗದ ಮೇಲೆ ಈ ಥರ ಅಣಬೆಗಳನ್ನು ನೋಡ್ತೀವಿ. ಇದು ಸಹ ಏನಪ್ಪ ಅಂತಂದ್ರೆ ಒಂದು ಸ್ಯಾಪ್ರೋಟ್ರೋಪ್, ಕೊಳೆ ತಿನಿ ಪೋಷಣೆಯನ್ನು ವಿಧಾನ ಮಾಡುವಂಥ ಜೀವಿ. ನೆಕ್ಸ್ಟ್ ನೋಡಿರ್ಬೋದು, ಈ ಬ್ರೆಡ್ ಮೇಲೆ ಈ ಥರ ಫಂಗಸ್ ಬೆಳೆದಿರುವಂಥದ್ದು ನೋಡ್ಬೋದು ನೀವು, ಹೌದಾ? ಹಾಗಂದರೆ ಈ ಶಿಲೀಂಧ್ರಗಳು ಸಹ ಕೊಳೆ ತಿನಿ ಪೋಷಣಾ ವಿಧಾನವನ್ನು ಪಾಲಿಸ್ತವೆ. ಅಂದ್ರೆ ಈ ಕೊಳೆ ತಿನಿಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ವಸ್ತುವಿನ ಮೇಲೆ ಡೈಜೆಸ್ಟಿವ್ ಜ್ಯೂಸಸನ್ನು ಸ್ರವಿಸ್ತಾವೆ, ಜೀರ್ಣರಸಗಳನ್ನ ಸ್ರವಿಸ್ತಾವೆ. ಅವುಗಳು ಆ ವಸ್ತು ಕೊಳೆಯುವ ಹಾಗೆ ಮಾಡ್ತಾವೆ. ಆಮೇಲೆ ತಮ್ಮ ನ್ಯೂಟ್ರಿಯೆಂಟ್ಸನ್ನು ಹೀರ್ಕೊಳ್ತಾವೆ. ಇವು ಯಾವುವು? ಕೊಳೆ ತಿನಿಗಳು. ಓಕೆ, ಅದಕ್ಕೆ ಎಕ್ಸಾಂಪಲ್ ಯಾವ್ಯಾವುದು? ಒಂದನೇದು ಅಣಬೆ ಆಗಿರ್ಬೋದು, ಎರಡನೇದು ಫಂಗಸ್ ಶಿಲೀಂಧ್ರ ಆಗಿರ್ಬೋದು. ಓಕೆ, ಈ ಶಿಲೀಂಧ್ರಗಳಲ್ಲಿ ನಮಗೆ ಲಾಭವನ್ನು ನೀಡುವಂತಹ ಶಿಲೀಂಧ್ರಗಳು ಸಹ ಅದಾವ, ಹಾನಿಯನ್ನು ಮಾಡುವಂಥ ಶಿಲೀಂಧ್ರಗಳು ಸಹ ಅದಾವ. ಅಂದ್ರೆ ನಮಗೆ ರೋಗವನ್ನು ಉಂಟು ಮಾಡುವಂಥ ಶಿಲೀಂಧ್ರಗಳು ಸಹ ಅದಾವ. ಸೊ ನಮಗೆ ಈ ಲಾಭವನ್ನು ಉಂಟು ಮಾಡುವಂತಹ ಶಿಲೀಂಧ್ರಗಳಲ್ಲಿ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ ಅನ್ನುವಂಥದ್ದು ಸಹ ಒಂದು. ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ ಅನ್ನುವಂಥದ್ದು ಒಂದು ಈಸ್ಟು. ಇದನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಬೇಕ್ರಿಗಳಲ್ಲಿ ಯೂಸ್ ಮಾಡ್ತೀವಿ. ಸೊ ಇದೊಂದು ಮೈಕ್ರೋಸ್ಕೋಪಿಕ್ ವ್ಯೂ ಆಫ್ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ. ಇದೊಂದು ಈಸ್ಟ್ ಮೈಕ್ರೋಸ್ಕೋಪಿಕ್ ವ್ಯೂ ಇದು. ಸೊ ಈ ಈಸ್ಟ್ ಅನ್ನುವಂಥದ್ದನ್ನು ನಾವು ಬೇಕ್ರಿಯಲ್ಲಿ ಎದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ನಮ್ಮ ಆಹಾರ ಅನ್ನೋದು ಸ್ಪಾಂಜಿ ಆಗಲಿಕ್ಕೆ, ಮೆದುವಾಗಿ ಆಗಲಿಕ್ಕೆ ಏನು ಮಾಡ್ತದೆ ಈಸ್ಟು ಹೆಲ್ಪ್ ಮಾಡ್ತದೆ. ಸೊ ಹಾಗಾಗಿ
ಬೇಕರಿಯಲ್ಲಿ ಈಸ್ಟನ್ನು ನಾವು ಭಾಳ ಉಪಯೋಗಿಸ್ತೇವೆ. ಓಕೆ, ಅಂದರೆ ಈ ಈಸ್ಟ್ ಏನು ಮಾಡ್ತದಪ್ಪ ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಸೊ ಹಾಗಾಗಿ ಈ ಆಹಾರದ ಗಾತ್ರದಲ್ಲಿ ಹೆಚ್ಚಳವನ್ನು ಕಾಣ್ಬೋದು ನಾವು. ಆಹಾರ ಏನಾಗ್ತದೆ, ಗಾತ್ರದಲ್ಲಿ ಹೆಚ್ಚಳ ಆಗ್ತದೆ ಮತ್ತು ಹೆಚ್ಚಿಗೆ ಆಗ್ತದೆ. ಆಮೇಲೆ ಸ್ಪಾಂಜಿ ಆಗ್ತದೆ. ಬ್ರೆಡ್ ಹೇಗಿರ್ತದೆ ನೋಡಿರಿ, ಆ ಥರ ಸ್ಪಾಂಜಿ ಆಗ್ತದೆ. ಸೊ ಆ ಕಾರಣಕ್ಕಾಗಿ ಆಹಾರಕ್ಕೆ ಒಂದು ಟೇಸ್ಟ್ ಕೊಡಲು, ಒಂದು ಗಾತ್ರವನ್ನು ಕೊಡಲು, ಒಂದು ಮೃದುವನ್ನು ಕೊಡಲು ನಾವು ಈಸ್ಟನ್ನು ಉಪಯೋಗಿಸ್ತೇವೆ. ಓಕೆ, ಎಕ್ಸಾಂಪಲ್ಸ್ ನೋಡ್ಬೋದು ಇಲ್ಲಿ ಯಾವುದಕ್ಕೆ, ಕೊಳೆತಿನೆಗಳಿಗೆ, ಮಶ್ರೂಮು, ಫಂಗೈ, ಈಸ್ಟ್ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿರಿ, ದ ಫಂಗಲ್ ಸ್ಪೋರ್ಸ್ ಅಂದರೆ ಶಿಲೀಂಧ್ರಗಳ ಬೀಜಾಣುಗಳು. ದ ಫಂಗಲ್ ಸ್ಪೋರ್ಸ್ ಆರ್ ಜನರಲಿ ಪ್ರೆಸೆಂಟ್ ಇನ್ ದಿ ಏರ್. ವೆನ್ ದೇ ಲ್ಯಾಂಡ್ ಆನ್ ವೆಟ್ ಆ್ಯಂಡ್ ವಾರ್ಮ್ ಥಿಂಗ್ಸ್ ದೇ ಜರ್ಮಿನೇಟ್ ಆ್ಯಂಡ್ ಗ್ರೋ ಅಂತ ಹೇಳಿದ್ದಾರೆ. ಅಂದರೆ ಈ ಶಿಲೀಂಧ್ರಗಳ ಬೀಜಾಣುಗಳು ಗಾಳಿಯಲ್ಲಿ ಇರ್ತಾವೆ. ಅವು ಯಾವಾಗ ಒದ್ದೆಯಾದ ಮತ್ತು ಬೆಚ್ಚಗಿನ ವಸ್ತುವಿನ ಮೇಲೆ ಬೀಳ್ತಾವೋ ಅವಾಗ ಅವು ತಮ್ಮ ಮಲ್ಟಿಪ್ಲಿಕೇಶನನ್ನು ಮಾಡ್ತಾವೆ, ಜರ್ಮಿನೇಟ್ ಮಾಡ್ತಾವೆ ಮತ್ತು ಬೆಳೀತಾವೆ ಅಂತ ಹೇಳಿದ್ದಾರೆ. ಓಕೆ, ಸೊ ಹಾಗಾಗಿನೇ ಮಳೆಗಾಲದಲ್ಲಿ ತುಂಬ ಹೆಚ್ಚಾಗಿ ನಾವು ಫಂಗಸ್ ಬೆಳೆದಿರುವುದನ್ನು ಕಾಣ್ತೀವಿ ನಮ್ಮ ಆಹಾರದ ಮೇಲೆ. ಓಕೆ, ರೊಟ್ಟಿಯ ಮೇಲೆ ಆಗಿರ್ಬೋದು, ಬ್ರೆಡ್ ಮೇಲೆ ಆಗಿರ್ಬೋದು, ಹೌದಾ, ಬ್ರೆಡ್, ಆಮೇಲೆ ಈ ಚರ್ಮದ ಮೇಲೆ ಆಗಿರ್ಬೋದು, ಉಪ್ಪಿನಕಾಯಿಗಳಲ್ಲಿ ಆಗಿರ್ಬೋದು. ಯಾವಾಗಂತ ಅಂತಂದ್ರೆ ನಾವು ಮಳೆಗಾಲದಲ್ಲೇ ಹೆಚ್ಚಿಗೆ ಕಾಣ್ತೇವೆ. ಯಾಕಂದ್ರೆ ಮಳೆಗಾಲದಲ್ಲಿನೇ ಅವು ಒದ್ದೆ ಆಗಿರ್ತಾವೆ ಮತ್ತು ಬೆಚ್ಚಗೆ ಆಗಿರ್ತಾವಲ್ಲ. ಸೊ ಹಾಗಾಗಿ ಫಂಗಲ್ಗಳು ಅಂದರೆ ಫಂಗಸ್ಸು ಮಳೆಗಾಲದಲ್ಲಿ ಹೆಚ್ಚಿಗೆ ಬೆಳೆಯುವುದು. ಓಕೆ, ನೆಕ್ಸ್ಟ್ ಇಲ್ಲಿ ಸಿಂಬಯೋಸಿಸ್ ಅಂತ ಬರ್ತದೆ. ಅಂದರೆ ಸಹಜೀವನ ಅಂತೇಳಿ. ಅಂದ್ರೆ ಜೀವಿಗಳು ತಮ್ಮ ಆಶ್ರಯವನ್ನು ಇಲ್ಲಿ ಹಂಚಿಕೊಳ್ತಾವೆ ಮತ್ತು ತಮ್ಮ ನ್ಯೂಟ್ರಿಯೆಂಟ್ಸನ್ನು ಹಂಚಿಕೊಳ್ತಾವೆ. ಓಕೆ, ಸೊ ಹೀಗೆ ಆಶ್ರಯವನ್ನು ಮತ್ತು ಈ ಪೋಷಕಗಳನ್ನ ಹಂಚಿಕೊಳ್ಳುವ ಮುಖಾಂತರ ಒಂದು ರೀತಿಯ ಸಹಜೀವನವನ್ನು ನಡೆಸ್ತಾವೆ. ಅದಕ್ಕೆ ಇಲ್ಲಿ ಸಿಂಬಯೋಸಿಸ್ ಅಂತ ಕರಿತೀವಿ ನಾವು. ನೋಡಿರಿ, ಸಿಂಬಯೋಸಿಸ್ ಈಸ್ ಆ್ಯನ್ ಎಕಾಲಜಿಕಲ್ ರಿಲೇಷನ್ಶಿಪ್ ಬಿಟ್ವೀನ್ ಆರ್ಗ್ಯಾನಿಸಮ್ಸ್ ಆಫ್ ಡಿಫ್ರೆಂಟ್ ಸ್ಪೀಸೀಸ್ ಅಂತೇಳಿ. ಓಕೆ, ಈ ಹಿಂದಿನ ಕ್ಲಾಸ್ನಲ್ಲಿ ನಾವು ಸಿಂಬಯೋಸಿಸ್ಗೆ ಒಂದು ಎಕ್ಸಾಂಪಲ್ ನೋಡಿದ್ವಿ. ಯಾವುದಪ್ಪ ಅಂತಂದ್ರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ನಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರ್ತದೆ ನೋಡಿರಿ, ಹೌದಾ. ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಗಿಡಕ್ಕೆ ನೈಟ್ರೋಜನನ್ನು ಒದಗಿಸ್ತದೆ. ಅದಕ್ಕೆ ಪ್ರತಿಯಾಗಿ ಈ ಗಿಡಗಳು ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗೆ ಆಶ್ರಯವನ್ನು ನೀಡ್ತಾವೆ ಮತ್ತು ನ್ಯೂಟ್ರಿಯೆಂಟ್ಸನ್ನು ನೀಡ್ತಾವೆ. ಅದು ಒಂಥರ ಸಹಜೀವನ ಆಗಿತ್ತು, ಹೌದಾ. ಸೊ ಈ ಸಹಜೀವನದಲ್ಲಿ ಸಿಂಬಯೋಸಿಸ್ನಲ್ಲಿ 3 ಟೈಪ್ ಬರ್ತಾವೆ. ಯಾವುದ್ಯಾವುದಪ್ಪ ಅಂತಂದ್ರೆ ಒಂದನೇದು ಮ್ಯೂಚುವಲಿಸಮ್ ಅಂಥೇಳಿ. ಅಂದ್ರೆ ಇದರಲ್ಲಿ ಭಾಗಿಯಾದಂತಹ ಎರಡೂ ಜೀವಿಗಳು ಸಹ ಲಾಭವನ್ನು ಪಡೀತವೆ. ಎಕ್ಸಾಂಪಲ್ ಹೇಳೋದಾದ್ರೆ ನಮ್ಮ ಗಟ್ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು, ಹೌದಾ, ಆ ಬ್ಯಾಕ್ಟೀರಿಯಾಗಳಿಗೆ ಸಿದ್ಧವಾದಂತಹ ಆಹಾರ ಸಿಗ್ತದೆ ನಮ್ಮಿಂದ. ಆಮೇಲೆ ಆ ಬ್ಯಾಕ್ಟೀರಿಯಾಗಳು ನಮಗೆ ಹೇಗೆ ಸಹಾಯ ಮಾಡ್ತಾವಪ್ಪ ಅಂತಂದ್ರೆ ಆಹಾರವನ್ನು ಡೈಜೆಸ್ಟ್ ಮಾಡಲಿಕ್ಕೆ, ಹೌದಾ, ಮತ್ತು ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ನಮಗೆ ಬ್ಯಾಕ್ಟೀರಿಯಾಗಳು ಹೆಲ್ಪ್ ಮಾಡ್ತಾವೆ, ಹೌದಾ, ನಮ್ಮ ಹೊಟ್ಟೆಯಲ್ಲಿರುವಂಥ ನಮ್ಮ ಗಟ್ನಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು. ಸೊ ಇಲ್ಲಿ ಎರಡೂ ಜೀವಿಗಳು ಲಾಭವನ್ನು ಪಡೆಯೋದ್ರಿಂದ ಇದಕ್ಕೆ ನಾವು ಮ್ಯೂಚುವಲಿಸಮ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಸಿಂಬಯೋಸಿಸ್ ಯಾವುದಪ್ಪ ಅಂತಂದ್ರೆ ಕಮೆನ್ಸ್ಯಾಲಿಸಮ್ ಅಂತೇಳಿ. ಅಂದರೆ ಇಲ್ಲಿ ಒಂದು ಪ್ರಾಣಿಯೂ ಲಾಭವನ್ನು ಪಡೀತದೆ, ಮತ್ತೊಂದಕ್ಕೆ ಹಾನಿಯೂ ಆಗೋದಿಲ್ಲ ಮತ್ತು ಲಾಭವೂ ಆಗೋದಿಲ್ಲ. ಎಕ್ಸಾಂಪಲ್ನ ನೋಡೋದಾದರೆ ಈ ಹಸುಗಳು ಹುಲ್ಲಿನಲ್ಲಿ ಮೇಯುವಾಗ ಈ ಹುಲ್ಲು ಹೇಗೆ ಅಳ್ಳಾಡ್ತದೆ ನೋಡ್ರಿ, ಹಾಗಾಗಿ ಈ ಕೀಟಗಳು ಜಿಗಿಯುವುದನ್ನು ನೋಡ್ಬೋದು. ಸೊ ಈ ಜಿಗಿಯುವಂಥ ಕೀಟಗಳನ್ನ ಹಿಡಿಯೋಕ್ಕೋಸ್ಕರ ಈ ಥರ ಹಕ್ಕಿಗಳು ಇರ್ತಾವೆ. ಕ್ಯಾಟಲ್ ಇಗ್ರೆಟ್ ಅನ್ನುವಂಥ ಕೊಕ್ಕರೆ ಅನ್ನುವಂಥ ಹಕ್ಕಿಗಳು ಇರ್ತಾವೆ. ಸೊ ಇಲ್ಲಿ ಕೊಕ್ಕರಿಗೆ ಏನು ಲಾಭ ಆಯ್ತಪ್ಪ ಅಂತಂದ್ರೆ ಈ ಕೀಟಗಳನ್ನ ಹಿಡಿಯೋದ್ರಿಂದ ಲಾಭ ಆಯಿತು. ಓಕೆ, ಆದರೆ ಇಲ್ಲಿ ಹಸುವಿಗೆ ಯಾವುದೇ ಥರನಾದಂತಹ ಲಾಭವೂ ಆಗಲಿಲ್ಲ, ಯಾವುದೇ ಥರನಾದಂತಹ ನಷ್ಟವೂ ಆಗಲಿಲ್ಲ. ಸೊ ಇಂತಹ ಥರವಾದಂತಹ ಸಹಜೀವನಕ್ಕೆ ನಾವು ಕಮೆನ್ಸ್ಯಾಲಿಸಮ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಟೈಪ್ ಆಫ್ ಸಿಂಬಯೋಸಿಸ್ ಯಾವುದಪ್ಪ ಅಂತಂದ್ರೆ ಪ್ಯಾರಾಸೈಟಿಸಮ್ ಅಂತೇಳಿ. ಓಕೆ, ಇಲ್ಲಿ ಪ್ಯಾರಾಸೈಟಿಸಮಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಒಂದು ಜೀವಿಗೆ ನಷ್ಟ ಆಗ್ತದೆ, ಆಮೇಲೆ ಇನ್ನೊಂದು ಜೀವಿಗೆ ಲಾಭ ಆಗ್ತದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ನಾಯಿಯ ಚಿತ್ರ ಕೊಟ್ಟಿದ್ದಾರೆ. ಅಂದರೆ ಈ ನಾಯಿಯ ದೇಹದಲ್ಲಿ ಕೀಟಗಳು ಇರ್ತಾವೆ ನೋಡ್ರಿ, ಉಣ್ಣೆಗಳು ಇರ್ತಾವೆ. ಈ ಉಣ್ಣೆಗಳು ನಾಯಿಯಿಂದ ರಕ್ತವನ್ನು ಹೀರೋದ್ರ ಮುಖಾಂತರ ತಮ್ಮ ನ್ಯೂಟ್ರಿಷನನ್ನು ಪಡೆದುಕೊಳ್ತಾವೆ. ಬಟ್ ಇಲ್ಲಿ ಈ ನಾಯಿಗೆ ಇಲ್ಲಿ ಹಾನಿ ಆಗ್ತದೆ, ಯಾಕಂದರೆ ಅದು ತನ್ನ ರಕ್ತವನ್ನು ಕಳೆದುಕೊಳ್ತದೆ. ಸೊ ಹಾಗಾಗಿ ಈ ಥರನಾದಂತಹ ಸಿಂಬಯೋಸಿಸ್ಗೆ ನಾವು ಪ್ಯಾರಾಸೈಟಿಸಮ್ ಅಂತ ಕರಿತೀವಿ. ಓಕೆ, ನೋಡ್ರಿ ಸಿಂಬಯೋಸಿಸ್
ಸಹಜೀವನ. Some organisms live together and share both shelter and nutrients. This relationship is called symbiosis ಅಂತೇಳಿ. ಅಂದರೆ ಕೆಲವು ಜೀವಿಗಳು ಒಟ್ಟಾಗಿ ಜೀವಿಸುತ್ತವೆ ಮತ್ತು ಆಶ್ರಯ ಹಾಗೂ ಪೋಷಕಗಳನ್ನು ಹಂಚಿಕೊಳ್ಳುತ್ತವೆ. ಈ ಸಂಬಂಧಕ್ಕೆ ಸಹಜೀವನ ಎನ್ನುವರು ಅಂತೇಳಿ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ, certain fungi live inside the roots of plants. The plants provide nutrients to the fungus and in return fungus provides water and certain nutrients ಅಂತೆ. ಅಂದರೆ ಕೆಲವೊಂದು ಸಸ್ಯಗಳ ಬೇರುಗಳಲ್ಲಿ ನೋಡ್ಬೋದು ನೀವು ಶಿಲೀಂಧ್ರಗಳು ಇರ್ತಾವೆ, ಹೌದಾ? ಈ ಶಿಲೀಂಧ್ರಗಳು ಏನು ಮಾಡ್ತಾವಪ್ಪ ಅಂದ್ರೆ ಆ ಗಿಡಕ್ಕೆ ನೀರನ್ನು ಮತ್ತು ಸರ್ಟೆನ್ ನ್ಯೂಟ್ರಿಯೆಂಟ್ಸನ್ನು ಕೊಡ್ತಾವೆ. ಅದಕ್ಕೆ ಪ್ರತಿಯಾಗಿ ಸಸ್ಯಗಳು ಏನು ಮಾಡ್ತಾವಪ್ಪ ಅಂತಂದ್ರೆ ಈ ಫಂಗಸ್ಗೆ ಅಂದರೆ ಶಿಲೀಂಧ್ರಕ್ಕೆ ನ್ಯೂಟ್ರಿಯೆಂಟ್ಸನ್ನು ನೀಡ್ತಾವೆ. ಓಕೆ, ನೆಕ್ಸ್ಟ್ ಲೈಕನ್ಸ್ ಅಂತ ಬರ್ತಾವೆ, ಕಲ್ಲು ಹೂವುಗಳು ಅಂತೇಳಿ. ಈ ಥರ ನೀವು ಗಿಡದ ಬಡ್ಡೆಯ ಮೇಲೆ ಅಥವಾ ರೆಂಬೆಯ ಮೇಲೆ ಈ ಥರ ಬಿಳಿ ಬಿಳಿ ತೇಪೆಗಳನ್ನು ನೋಡಿರ್ಬೋದು ನೀವು, ಹೌದಾ? ಈ ಥರ ಬಿಳಿ ತೇಪೆಗಳನ್ನ ನೋಡಿರ್ಬೋದು. ಇವುಗಳಿಗೆ ನಾವು ಲೈಕನ್ಸ್ ಅಂತ ಕರಿತೀವಿ, ಕಲ್ಲು ಹೂವುಗಳು ಅಂತ ಕರಿತೀವಿ. ಸೊ ಈ ಲೈಕನ್ಸ್ನಲ್ಲಿ ಸಹಜೀವನ ನಡೀತದೆ. ಹೆಂಗಪ್ಪ ಅಂತಂದ್ರೆ ಇದರಲ್ಲಿ ಇಲ್ಲಿ 2 ಜೀವಿಗಳು ಪಾಲ್ಗೊಂಡಿದ್ದಾವೆ. ಒಂದನೇದು ಯಾವುದಪ್ಪ ಅಂತಂದ್ರೆ ಆಲ್ಗಾ ಅನ್ನುವಂಥದ್ದು. ಓಕೆ, ಒಂದನೇದು ಆಲ್ಗಾ ಅನ್ನುವಂಥದ್ದು, ಎರಡನೇದು ಫಂಗಸ್ ಅನ್ನುವಂಥದ್ದು, ಶಿಲೀಂಧ್ರ. ಸೊ ಈ ಆಲ್ಗಾದಲ್ಲಿ ಏನು ಕೆಪಾಸಿಟಿ ಇತ್ತಪ್ಪ ಅಂತ ಇವಕ್ಕೆ ಆಲ್ಗಾ ಹಸಿರು ಬಣ್ಣದಲ್ಲಿರ್ತಾವೆ. ಆಮೇಲೆ ಇದರಲ್ಲಿ ಕ್ಲೋರೋಫಿಲ್ ಅನ್ನುವಂಥದ್ದು ಇರ್ತದೆ, ಕ್ಲೋರೋಫಿಲ್ ಪಿಗ್ಮೆಂಟು. ಓಕೆ, ಈ ಕ್ಲೋರೋಫಿಲ್ ಪಿಗ್ಮೆಂಟ್ ಎದಕ್ಕೆ ಬೇಕು? ಸೂರ್ಯನ ಬೆಳಕನ್ನು ಹೀರಿಕೊಳ್ಳಲಿಕ್ಕೆ ಕ್ಲೋರೋಫಿಲ್ ಪಿಗ್ಮೆಂಟ್ ಬೇಕು, ಹೌದಾ? ಸೊ ಈ ಲೈಕನ್ಸಲ್ಲಿ ಆಲ್ಗಾ ಮತ್ತು ಫಂಗಸ್ ಏನು ಮಾಡ್ತಾವೆ? ಸಹಜೀವನವನ್ನು ನಡೆಸ್ತಾವೆ. ಓಕೆ, ಹೆಂಗಂತ ನೋಡೋಣ. ಈಗ ಈ ಫಂಗಸ್ ಅನ್ನೋದು ಏನೈತೆ ನೋಡ್ರಿ, ಈ ಆಲ್ಗೆಗೆ ಆಶ್ರಯವನ್ನು ನೀಡ್ತದೆ ಮತ್ತು ನೀರನ್ನು ನೀಡ್ತದೆ ಮತ್ತು ಮಿನರಲ್ಸನ್ನು ನೀಡ್ತದೆ. ಓಕೆ, ಸೊ ಈ ಆಶ್ರಯ ಈ ನೀರು ಮತ್ತು ಮಿನರಲ್ಸನ್ನು ಎಲ್ಲ ಉಪಯೋಗಿಸ್ಕೊಂಡು ಈ ಆಲ್ಗೆ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ಆಹಾರವನ್ನು ತಯಾರು ಮಾಡ್ತದೆ. ಯಾಕಪ್ಪ ಅಂತಂದರೆ ಇದರಲ್ಲಿ ಏನಿದೆ? ಕ್ಲೋರೋಫಿಲ್ ಇದೆ, ಹೌದಾ? ಈ ಕ್ಲೋರೋಫಿಲ್ಲನ್ನು ಉಪಯೋಗಿಸ್ಕೊಂಡು ಫೋಟೋಸಿಂಥಸಿಸ್ ಮಾಡಿ ಆಹಾರವನ್ನು ತಯಾರಿಸಿ ಈ ಆಲ್ಗೆ ಅನ್ನೋದು, ಶೈವಲ ಅನ್ನೋದು ಶಿಲೀಂಧ್ರಕ್ಕೆ ಏನು ಮಾಡ್ತದೆ? ಆಹಾರವನ್ನು ನೀಡ್ತದೆ. ಸೊ ಹೀಗೆ ಈ ಲೈಕನ್ಸ್ನಲ್ಲಿ ಸಹಜೀವನವನ್ನು ಇವೆರಡು ನಡೆಸಿದವು. ಓಕೆ, ಇಲ್ಲಿವರೆಗೂ ಈ ಪಾಠ ಮುಗೀತು. ಹಾಗಿದ್ರೆ ಈ ಮುಂದಿನ ವಿಡಿಯೋದಲ್ಲಿ ನಾವು ಈ ಸಸ್ಯಗಳಲ್ಲಿ ಪೋಷಣೆ, ಓಕೆ, ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್, ಈ ಪಾಠಕ್ಕೆ ಸಂಬಂಧಿಸಿದಂತಹ MCQ ಕ್ವಶನ್ಗಳನ್ನ ಸಾಲ್ವ್ ಮಾಡೋಣ. ಸೊ ಹಾಗಿದ್ದರೆ ಇಲ್ಲಿವರೆಗೂ ನಿಮಗೆ ಈ ಪಾಠ ಇಷ್ಟ ಆಗಿದ್ದರೆ, ಅಂದರೆ ನನ್ನ ಎಕ್ಸ್ಪ್ಲನೇಷನ್ ನಿಮಗೆ ಇಷ್ಟ ಆಗಿದ್ದರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.